ಈಗ ಕೊನೆಗೂ ಕೂಡ ಅಲೋಕ್ ಕುಮಾರ್ಗೆ ಸಿಕ್ಕಿಬಿಡ್ತು ಮುಂಬಡ್ತಿ ಅಂದ್ರೆ ಪ್ರಮೋಷನ್ ಸಿಕ್ಕಿಬಿಟ್ಟಿದೆ ಅಲೋಕ್ ಕುಮಾರ್ಗೆ. ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಖಡಕ್ ಅಧಿಕಾರಿ ಅವರಿಗೆ ಈಗ ಸರ್ಕಾರದಿಂದ ಮುಂಬಡ್ತಿ ಸಿಕ್ಕಿದೆ ಅಲೋಕ್ ಕುಮಾರ್ ಅವರಿಗೆ. ಸರ್ಕಾರದ ವಿರುದ್ಧ ತೊಡೆತಟ್ಟಿ ಗೆದ್ದಿದ್ದಾರೆ IPS ಅಧಿಕಾರಿ ಅಲೋಕ್ ಕುಮಾರ್ ಅವರು. ಈಗ ಅವರಿಗೆ ಮುಂಬಡ್ತಿ ಸಿಕ್ಕಿದೆ, ಪ್ರಮೋಷನ್ ಸಿಕ್ಕಿದೆ. ದಯಾನಂದ್ ಅವರಿಗೆ ವರ್ಗಾವಣೆಯಾಗಿದೆ. ಅವರ ಜಾಗದಲ್ಲಿ ಈಗ ಅಲೋಕ್ ಕುಮಾರ್ ಅವರು ಬಂದು ಕೂತಿದ್ದಾರೆ. ADGP ಆಗಿ ನೂತನ ADGP ಆಗಿ ಅಲೋಕ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ದಯಾನಂದ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ರೆ ಒಬ್ಬ ಅಧಿಕಾರಿ. ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಇತ್ತೀಚೆಗೆ ಹಿರಿಯ IPS ಅಧಿಕಾರಿ ಅಲೋಕ್ ಕುಮಾರ್ ಅವರ ವಿರುದ್ಧ ಏನು ಮಾಡಿತಂದ್ರೆ ಫೋನ್ ಟ್ಯಾಪಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಒಂದು ಆದೇಶ ಏನಿದೆ ಅದನ್ನು ತನಿಖೆ ಮಾಡಬೇಕಂತ ರದ್ದುಗೊಳಿಸಿದೆ. ಬಡ್ತಿಗೆ ಆದೇಶವನ್ನು ಕೂಡ ಕೊಟ್ಟಿದೆ. ಅವರ ಮೇಲಿರುವಂತಹ ಒಂದು ಆರೋಪವನ್ನು ರದ್ದುಗೊಳಿಸಿದೆ. ಈ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದ DGP ಹುದ್ದೆಗೆ ಬಡ್ತಿ ನೀಡಿ ಆದೇಶವನ್ನು ಕೊಡಲಾಗಿದೆ. ಕಾರಾಗೃಹ ಇಲಾಖೆಗೆ ವರ್ಗಾವಣೆಯನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಮಾಡಲಾಗಿದೆ. ಆ ಮೂಲಕ 8 ತಿಂಗಳ ಹೋರಾಟಕ್ಕೆ ಅಲೋಕ್ ಕುಮಾರ್ ಅವರಿಗೆ ಈಗ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ. ಅಲೋಕ್ ಕುಮಾರ್ ಅವರಿಗೆ ಕಾರಾಗೃಹ ಇಲಾಖೆಯ DGP ಆಗಿ ವರ್ಗಾವಣೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ತರಬೇತಿ ಇಲಾಖೆಯ ಒಂದು ADGP ಆಗಿ ದಯಾನಂದ್ ಅವರ ವರ್ಗಾವಣೆಯಾಗಿದೆ. ಹೀಗಾಗಿ ಅಲೋಕ್ ಕುಮಾರ್ ಅವರಿಗೆ ಈಗ ಬಡ್ತಿ ಸಿಕ್ಕಿದೆ, ಮುಂಬಡ್ತಿ ಸಿಕ್ಕಿದೆ. ಇವರ ಮೇಲೆ ಒಂದು ಆರೋಪ ಇತ್ತು, ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಅವರ ಮೇಲೆ ತನಿಖೆ ಮಾಡ್ರಿ ಎನ್ನುವಂತಹ ಒಂದು ಆದೇಶ ಕೂಡ ಬಂದಿತ್ತು. ಈ ಒಂದು ಆದೇಶವನ್ನು ರದ್ದು ಮಾಡಿದೆ ಮತ್ತು ಅವರಿಗೆ ಮುಂಬಡ್ತಿ ನೀಡಬೇಕು ಅಂತ ಆದೇಶವನ್ನು ಕೊಟ್ಟಿದೆ. ದಯಾನಂದ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ. ಅಲೋಕ್ ಕುಮಾರ್ ಅವರನ್ನು ಆ ಜಾಗಕ್ಕೆ, ದಯಾನಂದ್ ಅವರು ಯಾವ ಜಾಗದಲ್ಲಿದ್ದರೂ ಆ ಜಾಗಕ್ಕೆ ತಂದು ಕೂರಿಸಲಾಗಿದೆ. ಹೀಗಾಗಿ ಇದು ಅಲೋಕ್ ಕುಮಾರ್ ಅವರಿಗೆ ಸಿಕ್ಕಂತಹ ಜಯ, ಸರ್ಕಾರದ ವಿರುದ್ಧ ಇವರಿಗೆ ಸಿಕ್ಕಂತಹ ಜಯ, ಅವರ ಒಂದು ನ್ಯಾಯ ನಿಷ್ಠೆ ಒಂದು ಕಾರ್ಯ ಏನಿತ್ತು ಅದಕ್ಕೆ ಸಿಕ್ಕಂತಹ ಜಯ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ದಯಾನಂದ್ ಅವರು ಬೇರೆ ಕಡೆ ವರ್ಗಾವಣೆಯಾಗಿದ್ದಾರೆ. ಈಗ ನೂತನವಾಗಿ ADGP ಆಗಿ ಅಲೋಕ್ ಕುಮಾರ್ ಅವರು ನೇಮಕ ಆಗಿದ್ದಾರೆ. ಸರ್ಕಾರವೇ ಆದೇಶವನ್ನು ಕೊಟ್ಟಿದೆ. ಇವರ ಒಂದು ವಿಚಾರದಲ್ಲಿ ಆದೇಶ ಮಾಡಬೇಕು, ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಆ ಆರೋಪವಾದ ಒಂದು ತನಿಖೆ ಮಾಡ್ತಾ ಇದ್ರು. ಆ ತನಿಖೆಯನ್ನು ರದ್ದುಗೊಳಿಸಿದೆ. ಈಗ ಅವರಿಗೆ ಬಡ್ತಿಯನ್ನು ನೀಡಿದೆ, ಆದೇಶವನ್ನು ಕೊಟ್ಟಿದೆ ಸರ್ಕಾರ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಅವರದೇ ರೀತಿಯಾದಂಥ ಒಂದು ಕಾರ್ಯವೈಖರಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಖಡಕ್ ಆಗಂತಹ ಒಂದು ಅಧಿಕಾರಿ ಅಂತ ಹೆಸರನ್ನು ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ರೌಡಿ ಶೀಟರ್ಗಳಿಗೆಲ್ಲ ನಾವು ಹಳೆಯ ಒಂದು ವಿಡಿಯೋಗಳಲ್ಲಿ ನೋಡಿದ್ದೀವಿ ಯಾವ ರೀತಿಯಾಗಿ ಚಳಿ ಬಿಡಿಸಿದ್ರು ಅಂತ ಹೇಳಿ. ಹಿಂದೆ ಒಂದು ಬಾರಿ ರೌಡಿಗಳ ಪರೇಡನ್ನು ನಡೆಸಬೇಕಾದ್ರೆ ಅಲೋಕ್ ಕುಮಾರ್ ಅವರು ತುಂಬ ಖಡಕ್ಕಾಗಿ ಮಾತನಾಡಿದರು. ಅಲ್ಲಿ ಯಾರೋ ಸೈಲೆಂಟ್ ಸುನಿಲ್ ನಿಂತಿರ್ತಾನೆ, ಆತ ಅಂದರೆ ಗುರಾಯಿಸಿ ನೋಡ್ತಾ ಇರ್ತಾನೆ, ಏನೇ ಮಾತಾಡಿದ್ರು ಮಾತನಾಡಿರಲ್ಲ. ಆ ಸಮಯದಲ್ಲಿ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಅಂತಹ ಒಂದು ಸಂದರ್ಭಗಳನ್ನು ಕೂಡ ನೋಡಿದ್ದೀವಿ. ಅನೇಕ ಬಾರಿ ರೌಡಿ ಶೀಟರ್ಗಳ ಒಂದು ಪರೇಡನ್ನು ನಡೆಸಿರ್ತಾರೆ. ಅಲೋಕ್ ಕುಮಾರ್ ಅವರ ಒಂದು ದಕ್ಷತೆ ಮೇಲೆ ಕೆಲವೊಂದು ಆರೋಪ ಕೇಳಿ ಬಂದಾಗ ಆ ಆರೋಪ ಏನಿದೆ ತನಿಖೆ ಮಾಡಬೇಡಿ, ತನಿಖೆಯನ್ನು ರದ್ದು ಮಾಡಿ ಅಂತ ಹೇಳಿ ಅವರಿಗೆ ಮುಂಬಡ್ತಿಯನ್ನು ನೀಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.